ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೀರಿಯಸ್ಲಿ ಇಂತಹ ಸಿಎಂ ಅನ್ನ ಕರ್ನಾಟಕ ಕಂಡೇ ಇಲ್ಲ ಅಂತ ಅನ್ಸುತ್ತೆ. ಮಾತಲ್ಲಿ ಬಾರಿ ಉಡಾಫೆ, ಊಸರವಳ್ಳಿ ಹಾಗೆ ಬಣ್ಣವನ್ನ ಬದಲಾಯಿಸ್ತಾನೆ ಇರ್ತಾರೆ. ನಿಜವಾಗ್ಲೂ ಇಂತಹ ಒಬ್ಬ ಸ್ವಾರ್ಥಿ ಮುಖ್ಯಮಂತ್ರಿಯನ್ನ ಈ ರಾಜ್ಯ ಕಂಡೇ ಇಲ್ಲ ಅನ್ಸುತ್ತೆ. ತಾನು ಸೇಫ್ ಆಗಬೇಕು, ತನ್ನ ನೆಮ್ಮದಿಗೆ ಏನು ಆಗಬಾರ್ದು ಅಂತ ಹೇಳಿದ್ರೆ ಅವರು ಯಾರ ಮೇಲೆ ಯಾವ ಆರೋಪವನ್ನು ಬೇಕಾದರೂ ಮಾಡ್ತಾರೆ, ಯಾರ ಮೇಲೆ ಕೈ ಬೇಕಾದರೂ ಎತ್ತುತ್ತಾರೆ, ಯಾರ ಮೇಲೆ ಬೇಕಾದರೂ ಕೇಸನ್ನು ಹಾಕಿಸಿ ಹೆದರಿಸ್ತಾರೆ. ತುಂಬ ಡ್ರಾಗ್ ಮಾಡೋಕೆ ಹೋಗಲ್ಲ. ಇವರ ಬಗ್ಗೆ ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಇರಬೇಕಾಗತ್ತೆ. ಕಳೆದ 24ರಿಂದ 48 ಗಂಟೆಯಲ್ಲಿ ಬಹುಶಃ 2-3 ವಿಡಿಯೋವನ್ನ ಇವರ ಬಗ್ಗೆನೇ ಮಾಡಿದ್ದೀನಿ. ಈಗಲೂ ನೋಡಿ, ಮುಗಿತಾನೇ ಇಲ್ಲ. ಸೊ ಮತ್ತೇನಂತೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರದ್ದು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಕರ್ನಾಟಕದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇರುವಂತಹದಕ್ಕೆ ಕಾರಣ ಕೋವಿಡ್ ವ್ಯಾಕ್ಸಿನ್ ಅಂತೆ. ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಕ್ಕೆ ಈಗ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರಂತೆ. ಈಗೇನು ಹಾಸನದಲ್ಲಿ ಹೃದಯಾಘಾತಗಳು ಆಗ್ತಾ ಇದ್ದಾವಲ್ವಾ, ಅದಕ್ಕೆ ಮೋದಿಜಿಯವರು ಕೊಟ್ಟಂತಹ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಂತೆ. ಹೀಗಂತ ಯಾರು ಹೇಳಿದ್ದು ನೋಡಿ, ಇವರೇ ಹೇಳಿರುವಂಥದ್ದು. ಕೊರೋನಾ ವ್ಯಾಕ್ಸಿನ್ ಬಂದು ಕೂಡಲೇ ಎಲ್ಲರಿಗಿಂತ ಮುಂಚೆ ಓಡ್ ಹೋಗಿ ಶರ್ಟ್ ಬಿಚ್ಕೊಂಡು ಕೂತಿದ್ದಂತಹ ಸಿದ್ದರಾಮಯ್ಯನವರು ನೋಡಿ 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 ಇವರೇ. ನೋಡಿದ್ರಲ್ವಾ? ಅಯ್ಯೋ ಸಿದ್ದರಾಮಯ್ಯನವರೇ, ನೀವು ಚೆನ್ನಾಗಿದ್ದೀರಲ್ವಾ? ಹಾಗಾದ್ರೆ ಅದು ಹೇಗೆ ಅವರಿಗೆ ಮಾತ್ರ ವ್ಯಾಕ್ಸಿನ್ ತಗೊಂಡು ಹಾಗಾಯ್ತು? ನನಗೆ ನೀವು ಲಾ ಓದಿದ್ದು ಗೊತ್ತಿತ್ತು, ಆದ್ರೆ ನೀವು MBBS ಮಾಡಿದೀರಾ ಅಂತ ಗೊತ್ತೇ ಇರಲಿಲ್ಲ ನೋಡಿ. ಅದು ಬಿಡಿ, ಇನ್ನೂ ಒಂದು ವಿಡಿಯೋ ನೋಡಿದೆ, ಅದನ್ನು ನೋಡಿ ಇನ್ನೂ ಶಾಕ್ ಆಗಿಬಿಟ್ಟೆ. ನೀವು ನೋಡಿ. ಜಗತ್ತಿನಲ್ಲಿ ಮತ್ತು ದೇಶದಲ್ಲಿ ಯಾರ್ಯಾರು ಕೊರೋನಾ ರೋಗದ ವಿರುದ್ಧ ಲಸಿಕೆ ಪಡೆದಿದ್ದಾರೋ ಅವರಲ್ಲಿ ರೋಗ ಹರಡುವಿಕೆ ಮತ್ತು ಮರಣ ಪ್ರಮಾಣ ಕಡಿಮೆ ಇದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಲೆಟ್ ಕಾಂಗ್ರೆಸ್ ವ್ಯಾಕ್ಸಿನೇಟ್ ಕರ್ನಾಟಕ. ಅವತ್ತು ಕೊರೋನಾ ಸಮಯದಲ್ಲಿ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ, ಎಲ್ಲರೂ ಆರಾಮಾಗಿರಿ, ಎಲ್ಲರೂ ಸೇಫ್ ಆಗಿರಿ ಅಂತ ಮನವಿಯನ್ನ ಮಾಡಿ ಕೇಳ್ಕೊಳ್ತಾ ಇದ್ದಂಥವ್ರು ಯಾರು? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ವಾ? ಈಗ ನೋಡಿದ್ರೆ ವ್ಯಾಕ್ಸಿನ್ ಇಂದಾನೇ ಹೃದಯಾಘಾತ ಅಂತ ಹೇಳ್ತಾ ಇದ್ದಾರಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರೇ, ನಿಮ್ಮದೇ ಲಾಜಿಕ್ ಪ್ರಕಾರ ನೋಡೋದಾದ್ರೆ ಈಗ ಹೃದಯಾಘಾತದಿಂದ ಸಾಯ್ತಾ ಇರುವಂತಹದಕ್ಕೆ ನೀವು ಕೂಡ ಒಬ್ರು ಕಾರಣಕರ್ತರಾಗ್ತಾ ಇದ್ದೀರಾ, ಹೌದಾ ಅಲ್ವೋ? ಯಾಕಂದ್ರೆ ನೀವು ಹೇಳಿದಕ್ಕೆ ತುಂಬಾ ಜನ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಂಡಿರಬಹುದು, ಹಾಗಾಗಿ ನೀವು ಕೂಡ ಇವತ್ತು ಅದಕ್ಕೊಂದು ಕಾರಣ ಆಗ್ತೀರಾ. ನಿಮ್ಮದೇ ಲಾಜಿಕ್ ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಒಪ್ಕೊಳ್ತೀರಾ? ವೀಕ್ಷಕರೇ, ಇದು ಸಿದ್ದರಾಮಯ್ಯನವರೊಬ್ಬರದ್ದೇ ಸಮಸ್ಯೆ ಅಲ್ಲ, ಇದು ಕಾಂಗ್ರೆಸ್ನ ಸಮಸ್ಯೆ ಕೂಡ ಹೌದು. ಇದೇ ರೀತಿ ಕೊರೋನಾ ಸಮಯದಲ್ಲೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಟ್ರು, ವ್ಯಾಕ್ಸಿನ್ ಇಂದ ಹಂಗಾಗುತ್ತಂತೆ ಹಿಂಗಾಗುತ್ತೆ ಅಂತ. ಆಮೇಲೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಓಡ್ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದ್ಬಿಟ್ರು. ಸಿದ್ದರಾಮಯ್ಯನವರೇ, ರಾಜಕೀಯ ಮಾಡಿ ಬೇಡ ಅನ್ನಲ್ಲ, ಆದ್ರೆ ಹೀಗೆ ಸಾವಿನಲ್ಲಿ ಕೂಡ ದಯವಿಟ್ಟು ರಾಜಕೀಯವನ್ನ ಮಾಡೋದಕ್ಕೆ ಹೋಗಬೇಡಿ. ಕೊರೋನಾ ಸಮಯದಲ್ಲಿ ನಮ್ಮ ಭಾರತ ಈ ವ್ಯಾಕ್ಸಿನ್ ಕಂಡು ಹಿಡಿಯದೇ ಇದ್ದಿದ್ರೆ ಕೋಟ್ಯಾಂತರ ಮಂದಿ ಸಾವನ್ನಪ್ತಾ ಇದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ಸೈಂಟಿಸ್ಟ್ಗಳಿಗೆ, ನೀವು ಥ್ಯಾಂಕ್ಸ್ ಹೇಳ್ಬೇಕು ವೈದ್ಯರಿಗೆ, ನೀವು ಥ್ಯಾಂಕ್ಸ್ ಹೇಳ್ಬೇಕು ಮೋದಿಜಿ ಸರ್ಕಾರಕ್ಕೆ. ಯಾವುದೇ ವ್ಯಾಕ್ಸಿನ್ ಅಥವಾ ಔಷಧಿ ಅಂತ ಬಂದಾಗ ಅದರಲ್ಲಿ ಬೆನಿಫಿಟ್ಸ್ ಅಂಡ್ ರಿಸ್ಕ್ ರೇಷಿಯೋ 2 ಇರುತ್ತೆ. ಯಾವುದಾದ್ರೂ ಒಂದು ಮೆಡಿಸಿನ್ ರಿಸ್ಕ್ ಜಾಸ್ತಿ ಇದ್ದು ಬೆನಿಫಿಟ್ಸ್ ಅದರಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ರೆ ಖಂಡಿತ ಅದನ್ನು ನಾವು ಬಳಸಬಾರದು. ಅದೇ ಬೆನಿಫಿಟ್ ಜಾಸ್ತಿ ಇದ್ಕೊಂಡು ಅಲ್ಲಿ ರಿಸ್ಕ್ ರೇಷಿಯೋ ಕಡಿಮೆ ಇದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಆರಾಮಾಗಿ ಬಳಸಬಹುದು.
ಈಗ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ನೋಡೋದಾದ್ರೆ ಅದರಲ್ಲಿ ಬೆನಿಫಿಟ್ 99.99% ಇದೆ, ಸೈಡ್ ಎಫೆಕ್ಟ್ ಕೇವಲ 0.01% ಇರುವಂಥದ್ದು. ವ್ಯಾಕ್ಸಿನ್ ತಗೊಂಡಂತಹ 10 ಲಕ್ಷ ಜನರಲ್ಲಿ 5 ರಿಂದ 6 ಮಂದಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಬಹುದು, ರಕ್ತ ಹೆಪ್ಪುಗಟ್ಟಬಹುದು ಅಷ್ಟೇ. ಹೃದಯದ ರಕ್ತನಾಳ ಆಗಿರಬಹುದು, ಕರೋನರಿ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೇ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇದೆ. ಅದು ಕೂಡ ವ್ಯಾಕ್ಸಿನ್ ತಗೊಂಡು 3 ವರ್ಷ ಎಲ್ಲ ಬೇಕಾಗಿಲ್ಲ, ಅದಕ್ಕೆ ಕೇವಲ 3 ರಿಂದ 6 ತಿಂಗಳ ಒಳಗೆ ಇದೆಲ್ಲ ಆಗುವಂಥದ್ದು. ಮ್ಯಾಕ್ಸಿಮಮ್ ಅಂದ್ರೆ 1 ವರ್ಷದ ಒಳಗೆ. ವ್ಯಾಕ್ಸಿನ್ ತಗೊಂಡೀಗ 4 ವರ್ಷ ಆಗ್ತಾ ಬಂತು. ಈಗ ಬಂದು ನೀವು ಅದರಿಂದಾನೇ ಹೀಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ? ಏನಾದ್ರೂ ಪ್ರೂಫ್ ಇದೆಯಾ ನಿಮಗೆ? ಪ್ರೂಫ್ ಇದೆಯಾ ನಿಮ್ಮ ಹತ್ರ? ನಿಮಗೆ ಚೂರಾದ್ರೂ ಇದೆಯಾ? ಏನು ಅಂತ ನಾನು ಹೇಳಲ್ಲ, ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಹೀಗೆ ಜನರನ್ನ ಭಯಪಡಿಸಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಿದ್ದರಾಮಯ್ಯನವರೇ? ನಿಜ ಹೇಳಬೇಕು ಅಂದ್ರೆ ಭಾರತದಲ್ಲಿ ಮೊದಲೇ ಹೃದಯಾಘಾತದ ಪ್ರಮಾಣ ಜಾಸ್ತಿ ಇದೆ. ಕಳೆದ 15 ವರ್ಷದಲ್ಲಿ ಯುವಕರಲ್ಲಿ ಹೃದಯಾಘಾತದ ಪ್ರಮಾಣ 27% ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ನೀವು ಅದನ್ನ ತಂದು ವ್ಯಾಕ್ಸಿನ್ಗೆ ಲಿಂಕ್ ಮಾಡ್ತಾ ಇದ್ದೀರಲ್ಲ, ಏನು ಹೇಳಬೇಕು ಇದಕ್ಕೆ? ಪ್ರೂಫ್ ಇದ್ದುಕೊಂಡು ಹೇಳೋದು ಬೇರೆ, ಪ್ರೂಫ್ ಇಲ್ಲದೆ ಬಾಯಿಗೆ ಬಂದ ಹಾಗೆ ಹೇಳುವಂಥದ್ದು ಬೇರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಇದು ಡಿಜಿಟಲ್ ಯುಗ. ಅವಾಗೇನು ನೀವು ಗಂಟೆಗೆ ಮಾತು ಬದಲಾಯಿಸಿ ನಾನು ಹಾಗೆ ಹೇಳಲೇ ಇಲ್ಲ ಅಂತಂದ್ರೆ ನಡೀತಾ ಇತ್ತು. ಆದ್ರೆ ಈಗ ಹಾಗೆ ನಡೆಯಲ್ಲ. ಎಲ್ಲ ವಿತ್ ರೆಕಾರ್ಡ್ ಪ್ರೂಫ್ ಸಿಗುತ್ತೆ. ಹಾಗಾಗಿ ಮಾತನಾಡುವಾಗ ಒಂದು ಸ್ವಲ್ಪ ಹುಷಾರಾಗಿ ಮಾತಾಡಿ, ಹೇಳಿಕೆಗಳನ್ನು ಕೊಡುವಾಗ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನ ಕೊಡಿ. ನೆನಪಿರಲಿ, ನೀವೊಂದು ರಾಜ್ಯದ ಮುಖ್ಯಮಂತ್ರಿಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.